ಹಾಯ್ ನನ್ನ ಬಂಧು ಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಗಂಬೇರಿ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ಎಲ್ಲಮ್ಮನ ದೇವಸ್ಥಾನ ತೋರಿಸ್ತಿದ್ದೀನಿ. ಇವತ್ತು ಸ್ಟಾರ್ಟ್ ಆದರೆ ಇನ್ನೂ 9 ದಿವಸ ನಮ್ಮ ಕೆಂಗೇರಿಲಿ ಫುಲ್ ಊರಹಬ್ಬ ಇರುತ್ತೆ. ಅಕ್ಕಿ ಕರ್ಗ, ಹೂವಿನ ಕರ್ಗ, ಊರಹಬ್ಬ, ಆರತಿಗಳು ಎಲ್ಲ ತುಂಬ ಗ್ರ್ಯಾಂಡಾಗಿ 9 ದಿವಸ ಪೂಜೆ ಮಾಡ್ತಾರೆ. ಇವತ್ತು ಮೊದಲನೇ ದಿನ. ಇವತ್ತೊಂದು ಕಂಬ ನೆಟ್ಟ ಶಾಸ್ತ್ರ ಮಾಡ್ತಾರೆ. ಈ ಕಂಬ ನೆಟ್ಟಿದ್ಮೇಲೆ ಎಲ್ಲಮ್ಮಂಗೆ ಮೊದಲನೇ ಪೂಜೆ ನಡೆಯುತ್ತೆ. ಇದು ಬಂದು ತಿಗಳೂರು ಕಡೆಯಿಂದ ಮಾಡ್ತಾರೆ. ಅದಕ್ಕೋಸ್ಕರ ಊರಿನ ಜನ ಎಲ್ಲ ಸೇರಿದ್ದಾರೆ. ನೋಡ್ತಿದ್ದೀರಲ್ಲ ನೀವೇ ಕಂಬ ಯಾವ ಥರ ನೆಡ್ತಿದ್ದಾರೆ ಅಂತ. ಇಷ್ಟು ದೊಡ್ಡ ಕಂಬನ ನೆಟ್ಟಿ ಧ್ವಜ ಹಾರಿಸ್ತಾರೆ. ಇದು ಹಾರಿಸಿದ ಮೇಲೆ ಇಲ್ಲಿ ಅಮ್ಮಂಗೆ ಪೂಜೆ ನಡೆಯುತ್ತೆ. ಸೊ ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ನಮ್ಮ ಏರಿಯಾ ಊರ ಹಬ್ಬ. 9 ದಿವಸ ಇದ್ದೇ ಸೌಂಡು. ನಮ್ಮ ಕೆಂಗೇರಿ ಫುಲ್ಲು ಲಕ ಅಂತ ಹೊಳಿತಾ ಇದೆ. ವಯರ್ಗೆ ತಗ್ಲಾಕೊಂಡಿದೆ ಅನಿಸುತ್ತೆ. ಜನ ಸಾಗರನೇ ಸೇರಿದೆ. ಇನ್ನೂ 9 ದಿವಸ ಇದೇ ಥರ ಇರುತ್ತೆ ನಮಗೆ. ಇದು ನನ್ನ ಅಮ್ಮನ ಮನೆ ಕೆಂಗೇರಿ. ಸೊ ನಾವಿನ್ನೂ 9 ದಿವಸ ಈ ಥರ ಎಷ್ಟು ಗ್ರ್ಯಾಂಡಾಗಿರುತ್ತೆ. ಮಕ್ಳಿಗಂತೂ ತುಂಬ ಖುಷಿಯಾಗಿರುತ್ತೆ. ದಿನಕ್ಕೊಂದೊಂದು ಪೂಜೆ ಇರುತ್ತೆ. ನಿಮಗೆ ನಾನು ದಿನದ್ದು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ದಿನ ಯಾವ್ಯಾವ ಪೂಜೆ ನಡೆಯುತ್ತೆ ಯಾವ ಥರ ಅಂತ. ಗುರುವಾರ ನೈಟು ಹಸಿ ಕರ್ಗ ಇರುತ್ತೆ ಮಂಟಪದಲ್ಲಿ. ಶುಕ್ರವಾರ ನೈಟು ಹೂವಿನ ಕರ್ಗ ಇರುತ್ತೆ. ಮಂಗಳವಾರ ಊರಹಬ್ಬ ಇರುತ್ತೆ. ಬುಧವಾರ ಬಂದು ಹೂವಿಗೆ ಜಾತ್ರೆ ಇರುತ್ತೆ. ನಾನು ಎಲ್ಲ ದಿನಕ್ಕೂ ನಿಮ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಇದು ನನ್ನ ಮೊದಲ ಪ್ರಯತ್ನ. ನಮ್ಮ ಏರಿಯಾದ ಊರಹಬ್ಬ ನಿಮ್ಮೆಲ್ಲರ ಜೊತೆ ಹಂಚ್ಕೊತಿರುತ್ತೆ. ನನಗೆ ತುಂಬಾ ಖುಷಿ ಆಗ್ತಿದೆ. ವಯರಿಗೆ ಸಿಗ್ತಿದೆ. ಕರ್ಗ ಹೊಡ್ತಾರಲ್ಲ ಆ ಸ್ವಾಮಿನ ನಾವು ಇವತ್ತಿಂದ 9 ದಿವಸ ಒಂದು ದೇವಸ್ಥಾನದ ಹತ್ರನೇ ಒಂದು ರೂಮಲ್ಲಿಟ್ಟು ಅವ್ರಿಗೆ ವಿಶೇಷವಾಗಿ ನೋಡ್ಕೊತೀವಿ. ನಾನು ನಿಮಗೆಲ್ಲ ಅವ್ರನ್ನ ನಾನು ತೋರಿಸ್ಕೊಡ್ತೀನಿ. ಆಮೇಲೆ ನಾವು ಯಾವುದೋ ಮೂಲೆಯಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೀವಿ. ಕೆಳಗಡೆ ಅಂತೂ ಸಿಕ್ಕಾಬಟ್ಟೆ ಜನ. ಅದರಿಂದ ನಾವು ಮಾಡಿ ಮೇಲೆ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೀವಿ. ನಿಮಗೆ ನೀಟಾಗಿ ಕಾಣ್ತಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ನೋಡಿ, ಈ ಧ್ವಜ ಹಾರಿಸಿದ ಮೇಲೆ ನಮ್ಮದು ಪೂಜೆ ಎಲ್ಲ ವಿಶೇಷ ನಡೆಯುತ್ತೆ. ಫುಲ್ ಪಟಾಕಿ ಸೌಂಡು ಹಬ್ಬರನೇ ನಡೀತಿದೆ ಇಲ್ಲಂತ. ನಿಂತ್ಕೋತು. ಜೈ ಎಲ್ಲಮ್ಮ. ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಇದನ್ನಂತೂ ನೋಡೋಕ್ಕೆ. ಇಲ್ಲಂತೂ ಜಾತ್ರೆ ವಾತಾವರಣ 9 ದಿವಸ ಇದ್ದೇ ಇರುತ್ತೆ. ಫ್ರೆಂಡ್ಸ್, ನಿಮಗೆಲ್ಲ ಯಾರ್ಯಾರಿಗೆ ಕೆಂಗೇರಿ ಹತ್ರ ಇದೆಯೋ ಎಲ್ಲರೂ ಬನ್ನಿ. ಹಸಿ ಕರ್ಗ, ಊರಹಬ್ಬ ಎಲ್ಲ ಇದೆ. ಎಲ್ಲ ಬನ್ನಿ, ಎಂಜಾಯ್ ಮಾಡಿ ನೀವು ಕೂಡ. ನೀವು ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು.